ರಾಜ್ಯದ ಜೈಲುಗಳಿಗೆ ಎಐ ಟಚ್ ನೀಡಲು ಮುಂದಾದ ಅಲೋಕ್ ಕುಮಾರ್ ಜೈಲಲ್ಲಿ ಭದ್ರತೆ ಹೆಚ್ಚಿಸುವಂತಹ ಸಲುವಾಗಿ ಎಐ ಆಧಾರಿತ ವ್ಯವಸ್ಥೆಯನ್ನ ಜಾರಿ ಮಾಡಲಾಗುತ್ತೆ. ರಾಜ್ಯದ ಜೈಲುಗಳಿಗೆ ಎಐ ಟಚ್ ನೀಡಲು ಮುಂದಾಗಿದ್ದಾರೆ ಅಲೋಕ್ ಕುಮಾರ್. ಜೈಲಿನಲ್ಲಿ ಭದ್ರತೆ ಹೆಚ್ಚಿಸುವಂತಹ ಸಲುವಾಗಿ ಎಐ ಆಧಾರಿತ ವ್ಯವಸ್ಥೆಯನ್ನ ಜಾರಿ ಮಾಡಲಾಗುತ್ತೆ. ಜೈಲಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಜೈಲಿನ ಅಧಿಕಾರಿಗಳೇ ಏನಾದರೂ ಭಾಗಿಯಾಗ್ತಾರಾ? ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಲ್ಲ ಒಂದು ಪ್ರಕರಣಗಳು ದಾಖಲೆ ಆಗ್ತಾನೇ ಇದೆ. ಇಲ್ಲಿವರೆಗೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸ್ತೀವಿ ಎಲ್ಲ ಕಡೆ ಅಂತ ಹೇಳಿ ಕೂಡ ಹೊಸ ನಿಯಮಗಳನ್ನು ತಂದಿದ್ದಾರೆ. ಈಗ ಹೊಸದಾಗಿ ಎಐ ಟಚ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿಗಿ ಭದ್ರತೆ ಕೂಡ ದೊರಕೋದ್ರಿಂದ ಏನಾದರೂ ಜೈಲಿನಲ್ಲಿ ನಡೆಯುವಂಥ ಅವ್ಯವಹಾರಗಳೇನಾದರೂ ಕಡಿಮೆ ಆಗಬಹುದಾ ಈ ನಿಟ್ಟಿನಲ್ಲಿ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಈಗ ಅಲೋಕ್ ಕುಮಾರ್ ಹೇಳಿದ್ದಾರೆ, ಇಲ್ಲ ಎಐ ಟಚ್ ಅನ್ನು ಕೊಡ್ತೀವಿ ಎಲ್ಲ ಕಡೆಯೂ ಕೂಡ. ಈಗ ಜೈಲಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲವನ್ನು ಕೂಡ ಯಾರೆಲ್ಲ ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದೊಂದು ಒಬ್ಬೊಬ್ಬರ ನಡೆಯೂ ಕೂಡ ಎಐ ಇಂದ ಗೊತ್ತಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಒಂದು ಅನಧಿಕೃತ ಚಟುವಟಿಕೆಗಳು ನಡಿಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಹೊಸ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇನ್ನಾದರೂ ಕೂಡ ಅಲ್ಲಿನ ಕೈದಿಗಳು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರ ಅಥವಾ ಇನ್ನೂ ಕೂಡ ಬಾಲ ಬಿಚ್ತಾರ ಅನ್ನೋದು ಕೂಡ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಬಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.